ನಮ್ಮ BSIನ ರಾಜ್ಯ ಏನು ಆರ್ಗನೈಸ್ ಸೆಕ್ರೆಟರಿ ಅಂತ ಹೇಳಿ ಕುಳ್ಕರ್ ಸರ್ ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಹಾಗೆ ಈ ಬುದ್ಧ ವಿಹಾರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂಥ ರಾಜಶೇಖರ್ ಹೆಡೊಳ್ಳಿಯವರು ಕೂಡ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಾನು ವೆಂಕಟೇಶ್ ವಗ್ಯಾನವರ್ ಅಂತ ಹೇಳಿ ದ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ ದ ಕರ್ನಾಟಕದ ಕೋಆರ್ಡಿನೇಟರ್ ಆಗಿ ನಾನು ದಿಲ್ಲಿಯಲ್ಲಿ ಸಭೆ ಕರೆದಾಗ ನಾನು ಆ ಸಭೆಯಲ್ಲಿ ನನ್ನ ಆಯ್ಕೆ ಮಾಡಿ ಆದೇಶನ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ಕರ್ನಾಟಕದ ನಾನು ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಸಭೆಗಳನ್ನು ಮಾಡೋದು, ಈ ಚಳವಳಿ ಕಟ್ಟುವ ನಿಟ್ಟಿನಲ್ಲಿ ಪೂರಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈಗ ಸೆಪ್ಟೆಂಬರ್ 17ನೇ ತಾರೀಕು ನಡೆಯುವಂಥದ್ದು ಮುಖ್ಯ ಪಟ್ನಾ ಚಲೋ ಕಾರ್ಯಕ್ರಮವನ್ನ ಈ ಸಂಸ್ಥೆಯ ಮುಖಾಂತರ ಅಖಿಲ ಭಾರತೀಯ ಬೌದ್ಧ ವೇದಿಕೆ ಮತ್ತು ಇನ್ನುಳಿದ ಎಲ್ಲ ಬೌದ್ಧ ಸಂಘಟನೆಗಳ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಡಿನ ಎಲ್ಲ ಪ್ರಮುಖ ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ಮತ್ತು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಸೇರಿದಂತೆ ಈ ಚಳವಳಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇದು 17ನೇ ತಾರೀಕು ಎಲ್ಲರೂ ಪಟ್ಟಣದಲ್ಲಿ ಸಭೆ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡುವುದರ ಜೊತೆಗೆ ನಮ್ಮ ಹಕ್ಕುಗಳನ್ನ ಅಲ್ಲಿ ಸರ್ಕಾರಕ್ಕೆ ಬಿಹಾರ್ ಸರ್ಕಾರಕ್ಕೆ ನಾವು ನಮ್ಮ ಹಕ್ಕೊತ್ತಾಯಗಳನ್ನ ಸಲ್ಲಿಸ್ತಾ ಇದ್ದೇವೆ. 17ನೇ ತಾರೀಕು 10 ಗಂಟೆಗೆ ನಾವು ಅಶೋಕ್ ಗಾಂಧಿ ಮೈದಾನದಲ್ಲಿ ಎಲ್ಲರೂ ಸುಮಾರು 5 ಲಕ್ಷ ಜನರೊಂದಿಗೆ ನಾವು ಸೇರಿ ಅಲ್ಲಿ ಒಂದು ಅನಾಗರಿಕ ನಮ್ಮ ಪಾಲಾಜಿ ಇದಕ್ಕೆ ಪ್ರಮುಖ ಈ ಹೋರಾಟಕ್ಕೆ ಮುಂಚೂಣಿ ಮೊಟ್ಟ ಮೊದಲ ಈ ಭಾರತಕ್ಕೆ ಬಂದು ಈ ಬುದ್ಧಗಯಾವನ್ನ ಕಂಡುಕೊಂಡು ಅದರ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. 1843ರಿಂದ ಈ ಹೋರಾಟ ಪ್ರಾರಂಭ ಆಗಿದೆ. 1843 ತದನಂತರ 1991 ಸಸಾಯಿ ಮಂತೇಜಿಯವರ ಮಾರ್ಗದರ್ಶನದಲ್ಲಿ ಅದು ಜಂತರ್ ಮಂತರದಲ್ಲಿ 1991 ಜಂತರ್ ಮಂತರದಲ್ಲಿ ದಿಲ್ಲಿಯಲ್ಲಿ ಅದನ್ನ ಒಂದು ಪ್ರತಿಭಟನೆ ಮಾಡಿದ್ರು, ಬುದ್ಧ ಗಯಾ ಮುಕ್ತಿ ಆಂದೋಲನ. ಅದರ ಮುಂದಿನ ಭಾಗವಾಗಿ ಈಗ 2024 ಪಟ್ನಾ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಸುಮಾರು 5 ಲಕ್ಷ ಜನ ಅಲ್ಲಿ ಸೇರುವುದರೊಂದಿಗೆ ನಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಈ ನಮ್ಮ ಹಕ್ಕುಗಳಿಗೆ ಅವರು ಸ್ಪಂದಿಸೇ ಇದ್ದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ನಮ್ಮ ಡಿಮ್ಯಾಂಡ್ಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಇಷ್ಟು ಈ ಒಂದು ಮುಖ್ಯ ಉದ್ದೇಶ. ಕರ್ನಾಟಕದಲ್ಲಿ ನಾವು ನಾಳೆ 8ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅಲ್ಲಿ ಈ ನ್ಯಾಷನಲ್ ಕಮಿಟಿಯವರು ಎಲ್ಲರೂ ಬರ್ತಾ ಇದ್ದಾರೆ. ಪ್ರಜ್ಞಾಶೀಲ್ ಮಂತೆ ಮಹಾತೇರು ಇದ್ರದ್ದು ಮಾರ್ಗದರ್ಶಕರು, ಅಶೋಕ್ ಲಾಮಾ ಅಂತ ಹೇಳಿ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ ಜನರಲ್ ಸೆಕ್ರೆಟರಿ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ನಾಗ್ಪುರಿಂದ ನಮ್ಮ ಬೌದ್ಧ ಸಮತಾ ಸೈನಿಕ ದಳದ ಪ್ರವೀಣ್ ಕುಮಾರ್ ಅಂತೇಳಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಯೋಜಕರು SSB ಅವರು ಕೂಡ ಸಭೆಗೆ ಬರ್ತಾ ಇದ್ದಾರೆ. ಕರ್ನಾಟಕದ ಪ್ರಮುಖ ನಮ್ಮ ಏನು ಚಳವಳಿ ನಾಯಕರಿದ್ದಾರೆ, DSS ದವರು ಮತ್ತು ಎಲ್ಲ ನಾಗೋರ್ ಬಣ, ಆಮೇಲೆ DG ಸಾಗರ್ ಬಣ, ಮಾವಳಿ ಶಂಕರ್ ಅವರ ಬಣ ಎಲ್ಲರೂ ನಾವು ಸೇರ್ತಾ ಇದ್ದೇವೆ. 8ನೇ ತಾರೀಕು ಅಲ್ಲಿ ಮತ್ತೊಮ್ಮೆ ನಾವು ಸಭೆ ಸೇರಿ ಕರ್ನಾಟಕದ ನಾವು ಏನ್ ಮಾಡಬೇಕು, ನಾವೆಲ್ಲರೂ ಏನ್ ತೀರ್ಮಾನ ತಗೊಳ್ಬೇಕು ಅನ್ನೋಂಥ ಒಂದು ನಿರ್ಣಯಗಳನ್ನ ತೆಗೆದುಕೊಂಡು ನಾವು ಪ್ರೆಸ್ ಮೀಟ್ ಅನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಮತ್ತ ಈ ಎಲ್ಲಾ ಬಂಧುಗಳಿಗೆ ಪತ್ರಕರ್ತರಿಗೆ ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ತಮಗೆಲ್ಲ ತಿಳಿದಂತೆ ಈ ದೇಶದಲ್ಲಿ ಬೌದ್ಧ ಧರ್ಮ ಹುಟ್ಟಿ ಅದು ಜಗತ್ತಿನಾದ್ಯಂತ ಎಲ್ಲಾ ಕಡೆ ಪಸರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬುದ್ಧಿಸ್ಟ್ ದೇಶಗಳು ಪ್ರಗತಿ ಹೊಂದಿದ್ದರೂ ಈ ನಮ್ಮ ದೇಶದಲ್ಲಿ ಅದು ಪ್ರಗತಿ ಹೊಂದದೆ ಮತ್ತು ಅದನ್ನ ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಅದನ್ನ ಪ್ರಗತಿ ಹೊಂದಲಿಕ್ಕೆ ಬಿಡದೆ ಅದನ್ನ ಒಂದು ಅವನತಿಗೆ ನೂಕಲ್ಪಟ್ಟಿದೆ. ಈ ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಅವರು ಕಟ್ಟಿದಂಥ 84,000 ಬುದ್ಧ ವಿಹಾರಗಳು ಈ ದೇಶದಲ್ಲಿ ಅವು ಈಗ ಯಾವ ಸ್ಥಿತಿಯಲ್ಲಿವೆ, ಎಲ್ಲಿವೆ ಅನ್ನೋದು ಸಹ ಬುದ್ಧಿಸ್ಟರಿಗೆ ಗೊತ್ತಿಲ್ಲದ ಸಂಗತಿಯಾಗಿದೆ. ಹಾಗಾಗಿ ಈ ಜಗತ್ತಿನಲ್ಲಿ
ಈ ಈ ಮುಸ್ಲಿಂ ಸಮುದಾಯ, ಮುಸ್ಲಿಂ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮ ಅವರಲ್ಲಿರ್ತಕ್ಕಂಥ ಧಾರ್ಮಿಕ ಸ್ಥಳಗಳು ಅವರ ಒಂದು ಅಭಿವೃದ್ಧಿ ಅಂಡರ್ನಲ್ಲಿ ಆಡಳಿತದಲ್ಲಿರುವುದರಿಂದ ಈ ದೇಶದಲ್ಲಿರ್ತಕ್ಕಂಥ ಬೌದ್ಧ ವಿಹಾರ, ಮಹಾಬೋಧಿ ಸೊಸೈಟಿ ಈ ಈ ಬುದ್ಧಿಸ್ಟ್ ಒಂದು ಆಡಳಿತಕ್ಕೆ ಒಳಪಟ್ಟಿಲ್ಲ. ಅದು ಈ ದೇಶದ ಒಂದು ಬ್ರಾಹ್ಮಣಶಾಹಿ ಒಂದು ತುಳಿತಕ್ಕೊಳಗಾಗಿ ಅವರ ಅಂಡರ್ದಲ್ಲಿ ಒಂದು BT ಆಕ್ಟ್ ಕಾಯ್ದೆ ಪ್ರಕಾರ ಈ ಬ್ರಾಹ್ಮಣಶಾಹಿ 4 ಜನ ಆಡಳಿತ ಮಂಡಳಿ ಮತ್ತು ಬುದ್ಧಿಸ್ಟ್ 4 ಜನ, ಆ ಬಿಹಾರದ ಪಾಟ್ನಾದ ಒಂದು ಡೆಪ್ಟಿ ಕಮಿಷನರ್ ಒಬ್ಬರು. ಹೀಗಾಗಿ ಈ ಆಡಳಿತ ಮಂಡಳಿ ಈ ಬುದ್ಧಿಸ್ಟ್ ಒಂದು ಒಳಪಟ್ಟಿಲ್ಲ. ಹೀಗಾಗಿ ಇದಕ್ಕೆ ಅನೇಕ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ, ಹೋರಾಟ. ಆದರೂ ಸಹ ಇದು ಒಂದು ನಮ್ಮ ಬುದ್ಧಿಸ್ಟ್ ಒಂದು ವ್ಯವಸ್ಥೆಗೆ ಒಳಪಡದೇ ಇದ್ದಕ್ಕಾಗಿ ಈಗ ಇದೇ ಒಂದು ಸೆಪ್ಟೆಂಬರ್ 17ರಂದು ಪಾಟ್ನಾದಲ್ಲಿ ಗಾಂಧಿ ಮೈದಾನದಲ್ಲಿ ಒಂದು ಬೃಹತ್ 5 ಲಕ್ಷ ಜನರನ್ನ ಒಳಗೊಂಡಂತೆ ಒಂದು ಸಭೆಯನ್ನು ಮಾಡಿ ಈ BT ಕಾಯ್ದೆ 1949ಕ್ಕೆ ಒಂದು ವಿರೋಧ ವ್ಯಕ್ತಪಡಿಸ್ತಾ ಆ ಒಂದು ಮಹಾಬೋಧಿ ವಿಹಾರವನ್ನ ಬುದ್ಧರಿಗೆ ವರ್ಗಾಯಿಸಬೇಕು ಅನ್ನೋ ಒಂದು ವಿನಂತಿ ಮೇರೆಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಈ ಒಂದು ವಿಷಯವನ್ನ ಹೆಚ್ಚೆಚ್ಚು ಪ್ರಸಾರ ಮಾಡಿ ಒಂದು ಪ್ರಚಾರ ಕೊಡಬೇಕಾಗಿ ವಿನಂತಿಸ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆ. ಅದರಲ್ಲೂ ಕೂಡ ಡಿವೈಡ್ ಮಾಡ್ತಾರೆ, ಮುಂದೆ ಜಾತಿಗಳಲ್ಲಿ ಡಿವೈಡ್ ಮಾಡ್ತಾರೆ, ಜಾತಿಗಳ ನಡುವೆ ಜಗಳ ಹಚ್ಚುವಂತ ಕೆಲಸ ಕೂಡ ಇವತ್ತು ಹಿಂದೂ ಅನ್ನುವಂಥವ್ರು ಯಾರಿದ್ದಾರೆ, ಇವತ್ತು ಹಿಂದೂ ಪ್ರತಿಪಾದನೆ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ನಾವು ಬೌದ್ಧ ಗಯಾದಲ್ಲಿ ನಮ್ದು ಒತ್ತಾಸೆ ಏನು ಕ್ಲಿಯರ್ ಆಗಿರುತ್ತೆ ಇರೋದು ಅಂತದ್ದು, ಬೌದ್ಧ ಧರ್ಮದ ಯಾರ ಅನ್ಯಾಯ ಇರ್ತಾರೆ ಅವ್ರನ್ನ ಮಾತ್ರ ಕಮಿಟಿ ಬೌದ್ಧ ಧರ್ಮಕ್ಕೆ ಹಸ್ತಾಂತರ ಮಾಡಬೇಕು ಅನ್ನೋದು. ಅದು ಬೌದ್ಧ ಧರ್ಮ ಹಿಂದುತ್ವ ಪ್ರತಿಪಾದನೆ ಇಲ್ಲ ಅಂತೀರಿ? ಇಲ್ಲ, ಹಿಂದುತ್ವ ಹೊರತುಪಡಿಸಿ ಬೌದ್ಧ ಧರ್ಮವನ್ನು ಕಟ್ಟಿರುವುದು. ಹಿಂದುತ್ವದಲ್ಲಿ ಇರ್ತಕ್ಕಂಥ ನ್ಯೂನತೆಗಳೇನಿರುತ್ತೆ, ತಾರತಮ್ಯಗಳೇನಿದಾವೆ, ಹಿಂದುತ್ವದಲ್ಲಿ ಇರ್ತಕ್ಕಂಥ ಈ ಜಾತಿ ವ್ಯವಸ್ಥೆ ಏನಿದೆ, ವರ್ಣ ವ್ಯವಸ್ಥೆ ಅನ್ನೋದು ಎಲ್ಲವನ್ನು ವಿರೋಧಿಸುವಂತ ಕೆಲಸ ನಮ್ಮ ಬೌದ್ಧ ಧರ್ಮ ಮಾಡ್ತಾ ಇದೆ. ಬೌದ್ಧ ಧರ್ಮ